ಅನಿಕಾ ನಿಂತ್ಕ. ಯಾಕನಿಕಾ ಕಣ್ಣೊಂಥರ ಆಗೈತೆ? ಏನಿಲ್ಲ. ಹೇಳನಿಕಾ ಏನಾಯ್ತು? ಅಯ್ಯೋ ಪಾಪ ನಮ್ ಬೇಬಿ ಸರಿಯಾಗಿ ನಿದ್ರೆ ಮಾಡಿದ್ರಲ್ವಾ? ಪಾಪ ನಮ್ ಬೇಬಿ ಕಣ್ತುಂಬ ನಿದ್ದೆ ಮಾಡಿ 5 ದಿನ ಆಯ್ತು. ನೀವು ಗೊರ್ಕೆ ಹೊಡಿಯೋದ್ರಿಂದ ಅವಳಿಗೆ ಸ್ಯಾನೆ ಡಿಸ್ಟರ್ಬ್ ಆಯ್ತೈತೋ ಏನೋ. ಬಾಯಿಗೆ ಬಟ್ಟೆ ತುರ್ಕೊಂಡು ಮಲಿಕೊಳ್ಳಿ. ಉಸಿರಾಗಲ್ವಾ ನಿಂಗೆ? ನೀನ್ ಹೇಳನಿಕಾ ಯಾಕೆ ನಿದ್ದೆ ಮಾಡ್ತಿಲ್ಲ? ಆ ಥರ ಏನೂ ಇಲ್ಲ ಕಮಲಿ. ಅಮ್ಮಮ್ಮ ಸುಮ್ಮನೆ ಎಕ್ಸಾಜರೇಟ್ ಮಾಡ್ತಿದ್ದಾರೆ. ಅನಿಕಾ ನಿನ್ ಮಕ್ಕ ನೋಡಿದ್ರೇನೆ ಗೊತ್ತಾಯ್ತೈತೆ. ಹೇಳನಿಕಾ ಯಾಕೆ ನಿದ್ದೆ ಮಾಡ್ತಿಲ್ಲ? ಇನ್ಯಾಕೆ ಅವಳಿಗಾಗಿರೋ ಅವಮಾನದಿಂದ. ಅಮ್ಮಮ್ಮ ಅವಮಾನ ಅಲ್ಲ ಅಮ್ಮಮ್ಮ, ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ. ನನಗೆ ನಾನೇ ಶಿಕ್ಷೆ ಕೊಟ್ಕೋತಿದ್ದೀನಿ. ತಿನ್ನಿ ಸ್ವಲ್ಪ ಇನ್ನೂ ಬಿಸಿ ಬಿಸಿ ದೋಸೆ ತರ್ತೀನಿ. ನಂಗೋಸಿ ಗರಿ ಗರಿದು ತುಪ್ಪ ಸೌರಿ ಕಟ್ತೀನಿ. ಮನೇಲಿರೋರಿಗೆ ಹಿಂಸೆ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬಿಟ್ರೆ ಅದ್ಯಾವ ದೇವ್ರು ಮೆಚ್ಚುತ್ತಾನೋ ನಿಮ್ಗಳಿಗೆ. ಅಲ್ಲ ನೋಡು ಬೇಬಿ, ಹಣ್ಣಿನ ಸಗಣಿ ಬೆರಣಿ ತಟ್ತಾ ಇದ್ದೋಳು ಈ ಕಮಲಿ ಈ ಮನೆಗೆ ಬಂದು ಮಹಾರಾಣಿ ತರ ಮೆರಿತಾ ಇದ್ದಾಳೆ. ಜೊತೆಗೆ ಅವ್ರ ಅಮ್ಮನೂ. ಅಯ್ಯೋ ಅಮ್ಮ ಮಗಳಿಗೂ ಅದ್ಯಾವ ಕಡೆಯಿಂದ ಅದ್ಯಾವತ್ತೂ ಸುಗ್ರ ದೆಸೆ ತಿರುಗ್ತೋ ಏನೋ, ನಮಗೆ ದರಿದ್ರ ಒಕ್ಕರ್ಸ್ಕೊಂಡ್ಬಿಟ್ಟಿದೆ. ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ ನಿಮ್ಗೆ? ಯಾಕೆ ಬೇಬಿ, ನಾನು ಹೇಳಿದ್ದಾರು ಕೇಳಿಸ್ಕೊಂಡ್ಬಿಟ್ರಾ? ಇದ್ದಲ್ಲ ಅಮ್ಮಮ್ಮ, ಡೈನಿಂಗ್ ಟೇಬಲ್ ಹತ್ರ ಋಷಿ ಮುಂದೆನೆ ಅವಮಾನ ಮಾಡ್ಬೇಕಾ ನನ್ನ? ನಾನು ಅವಮಾನ ಮಾಡಿದ್ನಾ? ಇಲ್ಲ ಬೇಬಿ, ನಿನ್ ಮೇಲೆ ಋಷಿಗೆ ಸಿಂಪತಿ ಬರ್ಲಿ ಅಂತ ಹಾಗೆ ಮಾಡಿದೆ. ಸಿಂಪತಿ ಶಿಟ್, ಆ ವರ್ಡ್ ಕೇಳಿದ್ರೆ ನನಗಾಗಲ್ಲ. ಸಿಂಪತಿ ಅಂದ್ರೆ ಏನ್ ಗೊತ್ತಾ ಅಮ್ಮಮ್ಮ? ಹಾ, ಅನುಕಂಪ ಅಲ್ವಾ? ಇಲ್ಲ, ಪವರ್ ಇರೋರು ಕೈಲಾಗದೆ ಇರೋರ್ ಮೇಲೆ ತೋರ್ಸೋ ಪ್ರೀತಿ ಭಿಕ್ಷೆ. ನಾಯಿ ಮರಿ ಏಟಾಗಿ ರೋಡಲ್ಲಿ ಬಿದ್ದಿದ್ರು ಅಷ್ಟೇ, ಮನುಷ್ಯರು ನೇಣ್ ಹಾಕೊಂಡು ಸತ್ರು ಅಷ್ಟೇ. ಸಿಂಪತಿ ಆ ಒನ್ ವರ್ಡ್ ಇಂದ ಪ್ರಪಂಚ ಏನ್ ಬದಲಾಗಲ್ಲ. ನನ್ನ ಮೈ ಎಲ್ಲ ಉರಿಯುತ್ತೆ. ಐ ಹೇಟ್ ದಟ್ ವರ್ಡ್ ಸಿಂಪತಿ. ಅಯ್ಯೋ ಬೇಬಿ, ನಾನು ನಿನ್ನ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೀನಿ ಕಣೆ. ಎಲ್ಲವೂ ಅಳದು ತೂಗಿ ಮಾತಾಡೋದಕ್ಕೆ ಆಗೋದಿಲ್ಲ ಕಣೆ, ಅರ್ಥ ಮಾಡ್ಕೋ. ನಿನ್ಗೇನು ಗೊತ್ತು ನನ್ನ ಕಷ್ಟ ನನಗೆ. ನೀವೀಗ ಸಿಂಪತಿಗೋಸ್ಕರ ಹೀಗೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಡೋಂಟ್ ಆಕ್ಟ್ ಅಮ್ಮಮ್ಮ. ಅಲ್ಲ ನನ್ನ ಬಂದ್ಲು. ನೀವಿಬ್ರು ಇನ್ನ ತಿಂಡಿ ತಿಂದಿಲ್ಲ ಅಲ್ವಾ? ಬನ್ನಿ ನಾನು ಬಡಿಸ್ತೀನಿ. ನಂಗೇನು ಬೇಡ. ನನ್ನ ಹಸುವು. ಇನ್ಮ್ಯಾಕೆ ನೀವಿಬ್ರು ಮೊದಲು ತಿಂಡಿ ತಿಂದು ಆಮ್ಯಾಕೆ ನಮಗೆಲ್ಲ ಬಡಿಸಿ. ಹೊಟ್ಟೆ ಹಸ್ಕೊಂಡು ಬಡಿಸೋದು ಸ್ಯಾನೆ ತಪ್ಪು. ಬನ್ನಿ ನೀವಿಬ್ರು ಡೈನಿಂಗ್ ಟೇಬಲ್ ಮೇಲೆ ಕುಂತ್ಕೊಳ್ಳಿ, ನಾನು ದೋಸೆ ತಗೊಂಬರ್ತೀನಿ. ಕುತ್ಕೊಳ್ಳಿ ಅಮ್ಮಮ್ಮ. ನಾನಾ? ಇಲ್ಲ. ಕುತ್ಕೊಳ್ಳಿ ಅಂದೆ. ಅನಿಕಾ ಇಲ್ಲಿ ಬೇಡ, ಬನ್ನಿ ಡೈನಿಂಗ್ ಟೇಬಲ್ ಮ್ಯಾಗ
ಹೇಗಾಯ್ತು ದರ್ಶನ? ತುಂಬ ಚೆನ್ನಾಗಾಯ್ತಪ್ಪ. ಅರ್ಚನೆ ಕುಂಕುಮ ಇಟ್ಟು. ಎಲ್ಲಿ ಅತ್ತೆ ಮಾವ? ಅವ್ರಿಗೆ ಬೇರೆ ಕೆಲಸ ಇದೆ ಅಂತ ನನ್ನ ಡ್ರಾಪ್ ಮಾಡಿಬಿಟ್ಟು ಹೋದ್ರು. ಓಕೆ. ಕಮಲಿ ಬಾ. ಏನಾಯ್ತು? ಏನಜ್ಜಿ? ಇದು ಮಾಮೂಲಿ ಕಮಲಿ ಅಲ್ವಲ್ಲ, ಏನೋ ಅಪ್ಸೆಟ್ ಆದಾಗಿದೆ. ಅರೆ ಸೂಪರ್ ಅಜ್ಜಿ, ನಾನು ಒಬ್ನೇ ಕಮಲಿ ಅವ್ರನ್ನ ನೋಡಿ ಕರೆಕ್ಟಾಗಿ ಹೇಳೋದು ಅನ್ಕೊಂಡಿದ್ದೆ. ನೀವು ನನಗೆ ಕಾಂಪಿಟೇಷನ್ ಕೊಡ್ತಿದ್ದೀರಾ? ಅವಳು ಮೊದಲು ನನ್ನ ಮೊಮ್ಮಗಳು, ಆಮೇಲೆ ನಿನ್ನ ಹುಡುಗಿ. ಕಮಲಿ ಏನಾಯ್ತು? ಅಜ್ಜಿ ನನ್ನಿಂದ ಆಯ್ತಿಲ್ಲ ಅಜ್ಜಿ. ಅನಿಕಾ ಮಾಡಿರೋ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆನಾ? ಪ್ರತಿ ಕಿತನೂ ಅವಳನ್ನ ಖಂಡಿಸಿದಾಗ ನನ್ನ ಮನ್ಸಿಗೆ ಸ್ಯಾನೇನೆ ನೋವಾಯ್ತೈತೆ. ಪಾಪ ಒಂದಿನೂ ಒಂದ್ ಕೆಲ್ಸನೂ ಮಾಡಿ ಬೆಳ್ದವಳಲ್ಲ, ಆದ್ರೆ ಈಗ ಎಲ್ಲ ಕೆಲ್ಸನೂ ಅವಳೇ ಮಾಡ್ತಾವಳೆ. ನೋಡಕ್ ಬೇಸರ ಆಯ್ತೈತೆ ಅಜ್ಜಿ. ಈಗ್ಲೂ ತಿಂಡಿ ಮಾಡಕ್ಕೆ ಮ್ಯಾಲ್ ಕುಂತ್ಕೊ ಅಂದ್ರೆ ಇಲ್ಲ ಅಂತ ಕೆಳಗೆನೆ ಕುಂತ್ಕೊಂಡವಳೆ. ಇನ್ನ 7 ದಿವಸ ಹಿಂಗಿರ್ಬೇಕು ಅಜ್ಜಿ. ಕಮಲಿ ಅವರೇ, ನೀವ್ ಯಾಕೆ ಇದಕ್ಕೆಲ್ಲ ಬೇಜಾರು ಮಾಡ್ಕೊತಾ ಇದ್ದೀರಾ? ನೀವು ಇಂಟೆನ್ಷನ್ ಆಗಿ ಯಾವುದೇ ಕಾರಣಕ್ಕೂ ಮಾಡ್ತಿಲ್ವಲ್ಲ, ಅವಳು ಒಳ್ಳೇದಕ್ಕೆ ತಾನೇ. ಆದ್ರೂ ಸರ್, 7 ದಿವಸ ತಂಗಿ ಅಂತ ಜೊತೆಗಿದ್ದವಳನ್ನ ದಿಢೀರಂತ ಹಿಂಗ್ ನಡ್ಸ್ಕೊಳಕ್ಕೆ ಮನ್ಸು ಒಪ್ಪಕ್ಕಿಲ್ಲ ಸರ್. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕರ್ಮಯುಗದ ಬಗ್ಗೆ ಹೇಳುವಾಗ ಏನಂತಾನೆ ಗೊತ್ತಾ? ನಮ್ಮದು ಅಂತ ಕೆಲವು ಕರ್ತವ್ಯಗಳಿರುತ್ತೆ, ಅದನ್ನು ನಾವು ಬಿಟ್ಟರೆ ಬೇರೆ ಯಾರು ಮಾಡೋದಕ್ಕಾಗೋದಿಲ್ಲ. ಮಾಡಿಲ್ಲ ಅಂದರೆ ಪ್ರಪಂಚ ನಿಂತೋಗುತ್ತಾ? ಇಲ್ಲ. ನಾವು ಹಾಗೆ ಮಾಡಲಿಲ್ಲ ಅಂದರೆ ಕೆಲವು ವಿಚಾರಗಳು ಸರಿ ಹೋಗೋದಕ್ಕೆ ತುಂಬಾ ಸಮಯ ತಗೊಳುತ್ತೆ. ಈಗ ನೀನು ಎಮೋಷ್ನಲ್ ಆಗಿ ಸ್ಟ್ರಿಕ್ಟ್ ಆಗಿಲ್ಲ ಅಂತಂದರೆ ಅನಿಕಾ ಸರಿ ಹೋಗೋದಕ್ಕೆ ತುಂಬ ತಡ ಆಗತ್ತೆ. ಅಲ್ಲಿವರೆಗೂ ನಾನು ಇರ್ತೀನೋ ಇರಲ್ವೋ? ಅಯ್ಯೋ ಅಜ್ಜಿ, ಅಲ್ವಾ? ಮತ್ತೆ ನಾನು ಹಾಗೆ ಹೇಳಿದ್ರೆ ನಿನಗೆ ಗಾಬರಿ ಆಗತ್ತೆ ಅಲ್ವಾ? ನನಗೋಸ್ಕರ ನೀನು ಇದನ್ನು ಮಾಡಲೇಬೇಕು ಕಮಲಿ. ಕರೆಕ್ಟ್ ಅಜ್ಜಿ, ನಿಮ್ಮ ಮಾತನ್ನ ನಾನು 100% ಒಪ್ತೀನಿ. ಕೆಲವೊಂದ್ಸಲ ನನ್ನ ಸ್ಟೂಡೆಂಟ್ಸ್ ತಪ್ಪು ಮಾಡಿದಾಗ ನನಗೆ ದಂಡ್ಸೋದಕ್ಕೆ ಇಷ್ಟ ಇರಲ್ಲ, ಬುದ್ಧಿ ಮಾತಲ್ಲೇ ಹೇಳ್ತೀನಿ, ಆದರೆ ಕೇಳಲ್ಲ. ನನಗೂ ಆಗ ಹೀಗೆ ಕನ್ಫ್ಯೂಷನ್ಸ್ ಇತ್ತು ಅಜ್ಜಿ. ನೀವು ಹೇಳ್ದ ಹಾಗೆ ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾನು ತುಂಬ ಸ್ಟ್ರಿಕ್ಟಾಗಿ ನಡ್ಕೋತಿದ್ದೆ. ಅದರಿಂದ ಎಷ್ಟೋ ಸ್ಟೂಡೆಂಟ್ಸು ಈಗ ಚೆನ್ನಾಗಾಗಿದ್ದಾರೆ ಗೊತ್ತಾ? ಟ್ರಸ್ಟ್ ಮಿ ಕಮಲಿ ಅವರೇ. ಸೊ ಬಿ ಎ ಟೀಚರ್ ಅಷ್ಟೇ. ಇನ್ನೊಂದೆರಡು ದಿವಸ ನೋಡು ಕಮಲಿ, ಅವ್ರ ಮೇಲೆ ನಿನಗೆ ಸಂಪೂರ್ಣ ನಂಬಿಕೆ ಬಂದಾಗ ನನ್ನ ಹತ್ರ ಹೇಳು. ಸರಿ ಅಜ್ಜಿ. ಆದರೆ ಅವ್ರನ್ನ ವಹಿಸ್ಕೊಂಡು ನೀನು ಸಹಾಯ ಮಾಡೋ ಹಾಗಿಲ್ಲ. ಗುಡ್. ಕಮಲಿ ಅವರೇ, ನಾನು ಎಷ್ಟು ಲಕ್ಕಿ ಅಂತ ನನ್ನ ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ಇನ್ಯಾರಿಗೂ ಗೊತ್ತಿಲ್ಲ.
ಏನಮ್ಮಿ ಸಿಂಗಲ್ ನಿಂಗೆ ನಾನು, ನೀನ್ ಯಾಕವಿ ಸಿಂಗಲ್ ಆಗಿದ್ಯಾ? ಏನ್ ಮಾಡ್ಬೇಕು ನಿನ್ ಪ್ರಕಾರ? ತಯ್ಯ ತಕ್ಕ ಅಂತ ಕುಣಿಬೇಕಾ? ವಾವ್, ಸೂಪರ್ ಕಮ್ಲಿ, ಸಕ್ಕದಾಗಿರ್ತೈತೆ. ಎಲ್ಲಿ ಕುಣಿ ನೋಡಮ್ಮ. ಸುಮ್ಕಿ ರವಿ, ಸಾರಿನ ಕೆಲಸ ಮಾಡ್ತಾರೆ. ಹೋಮ್ವರ್ಕಾ? ಏನೋ ಅದೇ ಲಾಕ್ಡೌನ್ ಅಲ್ಲಿ ಮಾಡ್ತಾರಲ್ಲ ಅದು. ವರ್ಕ್ ಫ್ರಮ್ ಹೋಮು. ಬ್ಯಾರೆ ಅವ್ರಿಗೆಲ್ಲ ಅದು ವರ್ಕ್ ಫ್ರಮ್ ಹೋಮು, ಮೇಸ್ಟ್ರುಗಳಿಗೆ ಹೋಮ್ ವರ್ಕು. ತಲೆ ತಿನ್ಬೇಡ ನಿಂಗೆ. ನಾನೇ ಅನಿಕನಿಸಿದಾಗೆ ಯೋಚನೆ ಮಾಡ್ತೇನೆ. ನೀನ್ ಸುಮ್ಕೆ ಹೋಗು. ಯಾವಾಗ್ಲೂ ಅವಳ ಬಗ್ಗೆನ ಯೋಚನೆ ಮಾಡ್ತೀಯಲ್ಲ, ಅದ್ ಹೆಂಗ್ ರಿಸಿ ಸರ್ ನಿನ್ನ ಸಹಿಸ್ಕೊಂಡವ್ರ ಏನೋ. ಹೆಂಗಿದ್ರು ಅವ್ರಿಗೆ ಪ್ರಪೋಸ್ ಮಾಡೋ ಹಂಗೆ ಕಾಣ್ತಾ ಇಲ್ಲ. ಚಾಲೆಂಜಲ್ಲಿ ಸೋತಂಗೆ. ಕಡೆ ಪಕ್ಷ ಅವ್ರು ತಾವು ಕುಂತ್ಕೊಂಡು ನಗ್ನಗ್ತಾ ಮಾತಾಡವಿ. ಇಂಥ ಚಾನ್ಸು ಯಾವ ಲವರ್ಸ್ಗೂ ಸಿಗಕ್ಕಿಲ್ಲ. ನಿಂಗೆ ಅಯ್ಯೋ ಸಿನ್ನೆ, ಏನ್ರಪ್ಪ ಲವರ್ಸ್ಗಳ? ಈ ಹುಡುಗಿ ಪ್ರೀತ್ಸ ಹುಡುಗ ಮನಿಯಾಗೆ ಇದ್ರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತವಳೆ. ಇವಳಗ್ ಹೆಂಗ್ ಅರ್ಥ ಮಾಡ್ಸೋದು? ನಿಂಗೆ ಅವ್ರು ಕೆಲಸ ಮಾಡ್ತಾರೆ, ಸುಮ್ಕೆ ಇರವಿ. ಕಮಲಿ, ನೀನು ಏನೇನೋ ಓದ್ಕೊಂಡಿದ್ಯ ತಾನೆ, ಹೋಗೋರ್ಗೆ ಸಹಾಯ ಮಾಡು. ಸುಮ್ಕೆ ಇರ್ಬೇಡ, ಮನೆಗೆ ಒಳ್ಳೇದಾಗಕ್ಕಿಲ್ಲ. ನಡಿ ನಡಿ. ಜಸ್ಟ್ ಮಿಸ್. ಅರೆ ಪರವಾಗಿಲ್ಲ, ನೀವು ಬ್ಯಾಲೆನ್ಸ್ ತಪ್ಬೋದು. ನಾನು ಹಿಡ್ಕೊಳ್ಳೋದಕ್ಕೆ ರೆಡಿ. ನಾನಲ್ಲ ಸರ್, ನಿಂಗೆ ತಳ್ಳಿದ್ದು. ಓ ಹೌದಾ? ಥ್ಯಾಂಕ್ಸ್ ನಿಂಗಿ. ಏನು ಥ್ಯಾಂಕ್ಸಾ? ನೀವಂತೂ ಹತ್ರನೇ ಬರ್ತಿರ್ಲಿಲ್ಲ. ಈಗಲಾದ್ರೂ ಕ್ಲೋಸ್ ಅಪ್ ಸಿಕ್ತಲ್ಲ. ಇಂಥ ಕೋತಿ ಚೇಷ್ಟೆಗಳಿಗೆ ನೀವು ಸೊಪ್ಪಾಕೋದಕ್ಕೇನೆ ಅವಳು ಹಿಂಗೆಲ್ಲ ಆಡೋದು. ಲವರ್ಸ್ನ ಒಂದ್ ಮಾಡೋದು ಕೋತಿ ಚೇಷ್ಟೆನ? ಏಯ್, ಇದು ನಾನು ಒಪ್ಪಲ್ಲಪ್ಪ. ನೋ. ಈಗ ನಾವೇನ್ ಬೇರೆ ಬೇರೆನಾ ಇದ್ದೀವಿ ಒಂದ್ ಮಾಡಕ್ಕೆ? ಅರೆ, ನಾನು ಏನೇ ಹೇಳಿದ್ರು ಅದು ತಪ್ಪು ಅನ್ನೋ ಥರ ಮಾತಾಡ್ತಿರಲ್ಲ. ಏನೇ ಹೇಳೋದು ತೆಪ್ಪು ಅನ್ನಕ್ ನಂಗೇನ್ ತಲೆ ಕೆಟ್ಟೈತ ಸರ್? ನೀವು ಅವಳಿಗೆ ಸಪೋರ್ಟ್ ಮಾಡಿದ್ದ ತೆಪ್ಪು ಅಂದೆ, ಆಟಯ್ಯ. ಅಯ್ಯೋ ಶಿವನೆ, ನಾವೇನೋ ಮಾಡುಮ ಅನ್ಕೊಂಡ್ರೆ ಇಲ್ಲಿ ಏನೇನೋ ಆಗೋಯ್ತಲ್ಲ. ಕಡೆ ಪಕ್ಷ ಹಿಂಗ್ ಜಗಳ ಆಡಕ್ಕನ ನಮಗೂ ಒಬ್ರು ಇರ್ಬೇಕಿತ್ತು.